ಮೊನ್ನೆ ಡೆಲ್ಲಿಗೆ ಹೋದಾಗ ಸಿದ್ದರಾಮಯ್ಯ ಅವರ ಹೇಳಿಕೆ ತುಂಬಾ ಡಿಫರೆಂಟ್ ಆಗಿತ್ತು ಸರ್. ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಿ ಅದು ಸಂದೇಶ ಹೈಕಮಾಂಡ್ಗೆ. ನೀವು ಹೇಳಿದಿರ ರಾಜೀನಾಮೆ ನಾನು ಕೊಡಲ್ರಿ, ನನಗೆ ಅವತ್ತು ವೋಟಿಂಗ್ ನಡೀತು, ಶಾಸಕರು ನನಗೆ ಮೆಜಾರಿಟಿ ಹಾಕಿದ್ದಾರೆ, ನಾನು ಅದನ್ನು ಕೊಡಲ್ಲ ಅಂತೇಳಿ ಯಾರಾದರೂ ಒಬ್ಬರು ಮುಖ್ಯಮಂತ್ರಿ ಪಬ್ಲಿಕ್ಕಲ್ಲಿ NDTVನ ಅದು ಇಂಡಿಯಾ ಟುಡೇ ಟಿವಿಯಲ್ಲಿ ಒಂದು ಸಂದರ್ಶನದಲ್ಲಿ ಸಿದ್ದರಾಮಯ್ಯನವ್ರು ಹೇಳೋ ಮಾತು, ನಾನೇ 5 ವರ್ಷ ಅಂತ ಹೇಳಬೇಕಾದ್ರೆ ಯಾರಿಗಿದು ಸಂದೇಶ? ಅವರೇ 5 ವರ್ಷ ಅಂತ ಕರ್ನಾಟಕದ ರಾಜಧಾನಿ ಅನ್ಕೊಂಡಿದ್ದು ನಾವು. ಅವತ್ತು ಗೊತ್ತಾಯ್ತು ಯಾಕೆ ಪದೇ ಪದೇ ಹೇಳ್ತಾರೆ ಅಂತ ಹೇಳಿದ್ರೆ ಹೈಕಮಾಂಡ್ ಡೈರೆಕ್ಷನ್ಸ್ ಕೊಟ್ಟಿದೆ 2.5 ವರ್ಷ ಅಂತೇಳಿ. ಇದು ಮುಂಚೆಯಿಂದನೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕೂಡ DK ಶಿವಕುಮಾರ್ ಹಿಂಬಾಲಕರು ಹೇಳ್ತಿದ್ದು, ಇನ್ನು 2 ವರ್ಷ ಕಾಯಿಗುರು, 2.5 ವರ್ಷ ನಮ್ಮ ಬ್ರದರ್, ನಮ್ಮ ಅಣ್ಣ, ನಮ್ಮ ನಾಯಕರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಬಾಲಕೃಷ್ಣ ಇರ್ಬೋದು, ಶ್ರೀನಿವಾಸ್ ಇರ್ಬೋದು, ಗುಬ್ಬಿ, ಮತ್ತು ಗಾಣಿಗ ಅಂತ ಹೇಳಿ ನಮ್ಮ ರವಿ ಗಾಣಿಗ ಇರ್ಬೋದು, ಇನ್ಯಾರೋ ಒಬ್ಬರು ದಾವಣಗೆರೆಯಲ್ಲಿ ಗೆದ್ದಿದ್ದಾರೆ ಯುವಕ ಶಿವಗಂಗಾ ಬಸ್, ಇವರೆಲ್ಲರೂ ಯಾಕೆ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಇಕ್ಬಾಲ್ ರಾಮನಗರ, ಇವರೆಲ್ಲರೂ ಯಾಕೆ ಹೇಳ್ತಾ ಇದ್ರು ಅಂದರೆ 2.5 ವರ್ಷ ಅಗ್ರಿಮೆಂಟ್ ಆಗಿಲ್ಲ ಅಂತ ಅಂದರೆ DK ಶಿವಕುಮಾರ್ ಅವರು ಸೂಕ್ಷ್ಮವಾಗಿ ಹೇಳಿಲ್ಲ ಅಂತ ಹೇಳಿದ್ರೆ ಇವ್ರ ಬಾಯಲ್ಲಿ ಯಾರ ಬಾಯಲ್ಲೂ ಬರ್ತಿಲ್ಲ. ಹಾಗಾದ್ರೆ 2023ರಲ್ಲಿ ಪವರ್ ಶೇರಿಂಗ್ ಬಗ್ಗೆ ಮಾತುಕತೆ ಆಗಿದೆ, 100ಕ್ಕೆ 100 ಆಗಿರೋದ್ರಿಂದ ಸಿದ್ದರಾಮಯ್ಯನವ್ರಿಗೆ ನೀನು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ ಹೈಕಮಾಂಡ್. ಅದಕ್ಕೆ ಸಿದ್ದರಾಮಯ್ಯನವರು ಅವರು ಯಾಕೆ ಹೈಕಮಾಂಡು ಸಿದ್ದರಾಮಯ್ಯನವ್ರಿಗೂ ನಿನ್ನೆ ಭೇಟಿ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ, DK ಶಿವಕುಮಾರ್ಗೂ ಕೊಟ್ಟಿಲ್ಲ. ಅಂದರೆ ಕ್ಲಿಯರ್ ಕಟ್ ಆಗಿದ್ದಾರೆ ಸಿದ್ದರಾಮಯ್ಯನವರು ಒಬ್ಬ ಮುಖ್ಯಮಂತ್ರಿಗೆ ಪರ್ಮಿಷನ್. ಸರ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಆಗಿದ್ದಾರೆ, ಇನ್ಯಾರನ್ನ ಭೇಟಿ ಆಗಬೇಕು ಸರ್? AICC ಅಧ್ಯಕ್ಷರವರು ಅವರೇ ಹೈಕಮಾಂಡ್ ಅಲ್ವಾ ಸರ್? ಹೈಕಮಾಂಡ್ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅಷ್ಟೇ ಕಾಂಗ್ರೆಸ್ಸಲ್ಲಿ. ನೋ ಹೈಕಮಾಂಡ್. ಇವರು ನೋಡಿದೀವಲ್ಲ ನಾವೆಲ್ಲೋ ವಿಡಿಯೋಗಳು ನೋಡ್ತಿರ್ತೀವಿ, ಟ್ರೋಲ್ ಆಗ್ತಾ ಇರೋದನ್ನ. ನಮ್ಮ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ. ಭಾಳ ದೊಡ್ಡ ಮನುಷ್ಯರು ಅವರು, ಭಾಳ ಸಜ್ಜನ ರಾಜಕಾರಣಿ. ಅವ್ರ ಮಗನ ಥರ ಅಲ್ಲ, ಮಗ ಆ ಥರ ಇಲ್ಲ, ಇವರು ದೊಡ್ಡ ಮನುಷ್ಯರು. ಮಗ ಅವ್ರು ಏನೇನೋ ಹೇಳಿಕೆಗಳು ಕೊಡ್ತಾರೆ, ಬಟ್ ಇಂಥ ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಅಂದರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಇವರೇನು ಹೇಳ್ತಾರೋ ಅದೇ ಅಲ್ಟಿಮೇಟ್. ಅವರೇ ಮುಖ್ಯಮಂತ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ಸಮಥಿಂಗ್ ಏನೋ ಒಂದು ನಿಗೂಢವಾಗಿರುವಂಥ ಒಂದು ಸಂದೇಶವನ್ನು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವರು ನಾನೇ 5 ವರ್ಷ ಅಂತ ಹೇಳೋರೆ. ಅದಕ್ಕೆ ರಾಜಣ್ಣವರು ಕ್ರಾಂತಿ ಅಂತ ಹೇಳಿದ್ದಾರೆ. ಅಂದರೆ ಇಳಿ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಬ್ರೇಕ್ ಮಾಡಿ 90 ಜನನೋ 100 ಜನ ಕರ್ಕೊಂಬಂದು ಸರ್ಕಾರ ಮಾಡ್ಬೋದು ಅನ್ನೋದು ಅಲ್ಲಿ ಮಾತುಕತೆಗಳು ನಡೀತಾ ಇದೆ. ಅದರಿಂದ 100ಕ್ಕೆ 100 DK ಶಿವಕುಮಾರ್ ಅವರು ಮುಖ್ಯಮಂತ್ರಿನ ಕಾಂಗ್ರೆಸ್ ಪಕ್ಷ 100ಕ್ಕೆ 100 ಮಾಡುತ್ತೆ ಅನ್ನೋ ವಿಶ್ವಾಸ ಕಾಂಗ್ರೆಸ್ ಪಕ್ಷದವ್ರಿಗೂ ಇದೆ. ನಾವು ಪಬ್ಲಿಕಲ್ಲಿ ಮಾತಾಡಬೇಕಾದ್ರೆ DK ಶಿವಕುಮಾರ್ ಆಗ್ತಾರೆ ಅಂತ ಜನ ಮಾತಾಡ್ತಾರೆ. ಅಲ್ಲ ಸರ್, ನಿಮ್ಮ ಆಯ್ಕೆ ಯಾರು ಸರ್? ಸಿದ್ದರಾಮಯ್ಯನವರ, DK ಶಿವ? ವೆರಿ ಕ್ಲಿಯರ್. ಕರ್ನಾಟಕ ಏಕೀಕರಣ ಆದಮೇಲೆ 1956 ನಂತರ ಸಂಪೂರ್ಣವಾಗಿ 5 ವರ್ಷ ಮುಖ್ಯಮಂತ್ರಿ ಆಗಿದ್ದಂಥವ್ರು SM ಕೃಷ್ಣ ಅವರು. ಅದಾದಮೇಲೆ ಎಲ್ಲರೂ ಕೂಡ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು 20 ತಿಂಗಳಾಗಿದ್ದಾರೆ, ಆಮೇಲೆ ಒಂದು 10 ತಿಂಗಳಾಗಿದ್ದಾರೆ. ಅದು ಬಿಟ್ಟರೆ ದೇವೇಗೌಡರು, ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ಹಿರಿಯರಾದ ದೇವೇಗೌಡಾಜಿಯವರು ಒಂದು 11 ತಿಂಗಳಾಗಿದ್ದಾರೆ, 12 ತಿಂಗಳು, 16 ತಿಂಗಳು. ಅದಾದಮೇಲೆ ಸದಾನಂದ ಗೌಡರು ಒಂದು ವರ್ಷ ಆಗಿದ್ದಾರೆ. ಜಗದೀಶ್ ಶೆಟ್ಟರ್ ಆದ್ರು ಇಲ್ಲ, ಒಕ್ಕಲಿಗರು ನಾನು ಹೇಳಿದ್ದು. ಓಕೆ. ನೀವು ಆಯ್ಕೆ ಕೇಳಿದ್ರಿ ಯಾರು ಅಂತ, ನಿಮ್ಮ ಆಯ್ಕೆ ಯಾರು ಅಂತ. ಅಖಂಡ ಕರ್ನಾಟಕ ಏಕೀಕರಣ ಆದಮೇಲೆ ಸಂಪೂರ್ಣವಾಗಿ ಅಧಿಕಾರವನ್ನು ಯಾರೂ ಒಕ್ಕಲಿಗರು ಮಾಡಿಲ್ಲ. ಇವತ್ತೇನಾದರೂ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ರೆ DK ಶಿವಕುಮಾರ್ ಅವ್ರಿಗೆ ಬಂದಿದೆ ಅಂದರೆ 2.5 ವರ್ಷ ಆಗ್ತಾರೆ ಅಂತ ಹೇಳಿದ್ರೆ ನನ್ನ ಆಯ್ಕೆ DK ಶಿವಕುಮಾರ್.